ಅಂಬಿ ಡಾಕ್ಟರ್ ಏನಂದ್ರಲ್ಲಿ ಹಾಂ ಅದೆಂಥದ್ದು ಸ್ಕಾನನ ಏನೋ ಮಾಡಿಸ್ಕೊಮ ಅಂತಂದ್ರಲ್ಲ ಏನಂದ್ರಲ್ಲಿ ಡಾಕ್ಟ್ರು? ಏನನ್ರಿ ಇನ್ನೂ ಬಂದಿಲ್ಲರಿ ಡಾಕ್ಟ್ರು. ನೇತ್ರ ಹೋಗಳ ಬರ್ತಾಳೆ ಇನ್ನೇನು. ಏನಂತಾರೋ ಏನೋ ಡಾಕ್ಟ್ರು ಅಂತಂದು ನಂದಂತೂ ಕೈಕಾಲ ಆಡವಲ್ವ ರೀಪ. ಎಷ್ಟು ಭಯ ಕುಂತ್ಬಿಟ್ಟೈತಿ ಗೊತ್ತೇನ್ರಿ. ನೀವು ಹೇಳಿದ ಮಾತು ಕೇಳಂಗಿಲ್ಲ ಬಿಡಂಗಿಲ್ಲ. ನಂಗಂತೂ ಸಾಕಾಗಿ ಹೋಗ್ಬಿಟ್ಟೈತ್ರಿಪ್ಪ. ಅಂಬವಕ್ಕ ಹಂಗೇನಾಗಂಗಿಲ್ಲ, ನೀ ಧೈರ್ಯ ತಗೋ. ನೀನ ಹಿಂಗೆ ಧೈರ್ಯ ಗಟ್ರೆ ಹೆಂಗೆ ಹೇಳು? ಮಾವಾಗ ನೀನ ಧೈರ್ಯ ಹೇಳು. ಇನ್ನೇನು ನೇತ್ರ ಬರ್ತೀನಿ ಅಂದಾಳಲ್ಲ, ಡಾಕ್ಟರ್ ಬರ್ಬೋದಾ ಕೇಳೋಣ ಏನಂತಂದು. ಏನು ಮಾಡೋದ ಪಂಚವ? ಇಂಥ ಗಂಡನ ಕಟ್ಕೊಂಡು ಹೆಂಗಂತ ಈಗಲಿ ಹೇಳಿ ನಾನು ಬಡ್ಕೊಂಡೆ. ನಾನು ಎಷ್ಟು ಬಡ್ಕೊಂಡೆ. ಕುಡಿಬೇಡ್ರಿ ಕುಡಿಬೇಡ್ರಿ, ಕುಡಿದ್ರೆ ಮೊದಲು ಕುಡಿಲಾರ್ದನ ಆರಾಮಿದ್ರಾಗ ಯಾವ ಇವು ರೋಗ ಬರ್ತಾವೆ. ಇನ್ನು ಕುಡಿದ್ರೆ ಬಿಡ್ತೈತೇನ? ನಿನ್ನೆಯಿಂದನೂ ಒಂದು ಸಮಯ ಕುಡ್ದಿದ್ದ ಹಂಗೆ ಯಪ್ಪ ನನಗಂತೂ ಇವ್ರಿಗೆ ಹೇಳಿ 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 ಸಾಕಾಗೋಗ್ಬಿಟ್ಟೈತಿ. ಮದುವೆಯಾಗಿ ಬಂದಾಗಿಂದನೂ ಇದ್ದ ಹಣೆ ಬರ ಇವ್ರದ್ದು. ಬೇಡ್ರಿ ಕುಡಿಯೋದಂದ್ರೂ ಒಂದು ಮಾತು ಕೇಳಂಗಿಲ್ಲ ನಂದು ಹೋಗ್ಲೇವ. ಲಕ್ಷ್ಮಕ್ಕನೂ ಕುಂದ್ರಿಸಿ ತಿಳಿಸಿ ಹೇಳಿದ್ಲು, ಮಕ್ಕಳು ಕೂಡ ತಿಳಿಸಿ ಹೇಳಿದ್ರು ಕೇಳಲಿಲ್ಲಲ್ಲ. ಏನು ಮಾಡ್ಬೇಕಿಂತವ್ರಿಗೆ? ಇವರಿಗೆ ಹೆಂಡತಿ ಮಕ್ಕಳಿಗಿಂತ ಇವ್ರದ್ದು ಕುಡ್ತನ ಹೆಚ್ಚಾಗ್ಬಿಟ್ಟಿರ್ತೈತಿ ಇವರಿಗೆ. ಅಂಬವಕ್ಕ ಇದನ್ನೆಲ್ಲ ಇಲ್ಲಿ ಮಾತಾಡೋದು ಬೇಡ, ಮನ್ಯಾಗ ಮಾತಾಡೋಣಂತ. ನೀವು ಸ್ವಲ್ಪ ಸುಮ್ಮನೆ ಇರು. ಮತ್ತು ಇನ್ನೊಂದಿಷ್ಟು ಹೆದ್ರಿಗಿದ್ದಾರ ಮಾವರು. ಮೊದಲ ಹೆದ್ರಾರ ಅವರು. ನೀ ಹಿಂಗೆಲ್ಲ ಒದರಾಡ ಕುಂತಂದ್ರೆ ಮತ್ತೆ ಇನ್ನೊಂದಿಷ್ಟು ಹೆದರ್ತಾರೆ ನೋಡು. ನೇತ್ರವ ಏನಂದ್ರೆ ಡಾಕ್ಟ್ರು? ಅವರು ಇಲ್ಲೇ ಬಂದರೆ ಬರ್ತೀನಿ ಅಂತ ಅಂದರು. ಚಿಕ್ಕಿ ಅಲ್ಲೇ ಬಂದು ಹೇಳ್ತೀನಿ ನೀವು ಹೋಗಿರಮ್ಮ ಅಂತ ಅಂದರು. ಅದಕ್ಕೋಸ್ಕರ ಬಂದೆ ನಾನು. ಸರ ನನ್ನ ಗಂಡಗೆ ಏನಾಗೈತ್ರಿ? ಅವ್ರು ನೋಡಿದರೆ ಒಂದೇ ಸುಮ್ಮನೆ ಹೊಟ್ಟಿನೋವು ಅನ್ನಕುಂತಾರೆ ಸರ. ಏನಾಯ್ತು ರೀ? ನಾನು ರಿಪೋರ್ಟ್ ಎಲ್ಲ ನೋಡಿದ್ದೆಮ್ಮ. ನೀವೆಲ್ಲ ಒಂದು ಸ್ವಲ್ಪ ಧೈರ್ಯ ತೊಗೋಬೇಕು. ಒಮ್ಮಿಗೆ ಗಾಬರಿ ಆಗೋದೇನು ಬೇಡ. ಗಾಬರಿ ಆಗಲಿಲ್ಲ ಅಂದ್ರೆ ಚಲೋ. ಧೈರ್ಯ ತಗೋರಿ ಎಲ್ಲರೂ. ಸರ ಏನನ್ನ ಕುಂತೀರಿ ನೀವು? ಗಾಬರಿ ಆಗ್ಬೇಡ್ರಿ ಅಂತೀರಿ. ಸರ ಏನಾಯ್ತು ಹೇಳ್ರಿ ಸರ. ನಾವು ಕೈಕಾಲ ಆಡವಲ್ವ? ನೇತ್ರ ಮತ್ತೆ ಯಾರು ಗಂಡ್ಮಕ್ಳಿಲ್ಲ ನಮ್ಮ ನಿಮ್ಮ ಮನೆಯಲ್ಲಿ? ಸರ ನಮ್ಮ ಅಪ್ಪರ ನಮ್ಮ ಕಾಕರೆಲ್ಲ ಅದಾರ, ಅವರು ಬರಾಕುಂತಾರೆ. ಇನ್ನೇನು ಬರ್ಬೋದು. ಏನಾಯ್ತು ಹೇಳ್ರಿ ಸರ, ನಮ್ಮ ಮುಂದೆ ಹೇಳ್ರಿ, ಪರವಾಗಿಲ್ಲ. ಸರ ಯಾಕ್ರಿ? ನನಗಂತೂ ಭಾಳ ಭಯ ಕುಂತೈತ್ರಿ ಸರ. ಏನಾತ್ರಿ? ಅಂಥದ್ದು ಏನಾಗೈತ್ರಿ ನನಗೆ? ಅಲ್ಲಪ್ಪ, ಎದಕ್ಕೆ ಕುಡಿತೀರಿ ನೀವು? ಕುಡಿಯೋದ್ರಿಂದ ಏನು ಸಾಧನೆ ಮಾಡ್ತೀರಿ ನೀವು? ಕುಡಿಯೋದ್ರಿಂದ ನಿಮ್ಮ ದುಡ್ಡು ಹಾಳಾಗೋಕೈತಿ, ನಿಮ್ದು ಮಂತನ ಹಾಳಾಗೋಕೈತಿ, ನಿಮ್ದು ಆರೋಗ್ಯ ಹಾಳಾಗೋಕೈತಿ. ಇಂಥದ್ಕೆಲ್ಲ ಎದಕ್ಕೆ ಕುಡಿತೀರಿ ನೀವು? ಈಗ ನೋಡಿ, ಈಗ ನೀನೊಬ್ಬನಲ್ಲ, ನಿಮ್ಮ ಮನೆಯಾಗಿರೋದು ಎಲ್ಲರೂ ಸಫರ್ ಆಗಬೇಕು. ಹಂಗೆ ಮಾಡ್ಕೊಂಡು ಈಗ ನಿನ್ನ ಆರೋಗ್ಯನ. ಸರ ಏನಾಯ್ತು ಹೇಳ್ರಿ? ಹಿಂಗೆ ಒಗಟಾಗಿ ಮಾತಾಡಿದ್ರೆ ನಮ್ಗೇನು ಅರ್ಥ ಆಗ್ಬೇಕು? ಏನಾಯ್ತಂತ ಹೇಳ್ರಿ ಸರ. ಏನು ಹೇಳ್ರಿ ಸರ? ನಮ್ಗೆ ಏನಾಯ್ತು ಹೇಳ್ರಿ? ನನ್ನ ಗಂಡಗೆ ಏನಾಗೈತಿ? ನೋಡಮ್ಮ, ನಿನ್ನ ಗಂಡ ದಿನಾ ಕುಡಿಯೋದಕ್ಕೆ ಲಿವರ್ ಎಲ್ಲ ಡ್ಯಾಮೇಜ್ ಆಗಿದೆ, ಕಿಡ್ನಿ ಎಲ್ಲ ಫೇಲ್ ಆಗಿದೆ. ಹೆಚ್ಚು ಕಮ್ಮಿ ಅಂದ್ರೆ ಇವತ್ತೊಂದು ದಿನ ಅಷ್ಟೇ ನಿನ್ನ ಗಂಡ ಬದುಕೋದು. ಅದಕ್ಕೂ ಮಿಕ್ಕಿ ನಾಳೆ ಅನ್ನಷ್ಟಿಗೆ ಹೇಳೋಕ್ಕಾಗಲ್ಲಮ್ಮ. ಅಷ್ಟು ಸೀರಿಯಸ್ ಆಗಿದೆ ನಿಮ್ಮ ಗಂಡನಿಗೆ. ಸರ ಏನು ಹೇಳಕ್ಕಂತೀರಿ ನೀವು? ಸರ ಚಂದನ ತೆಗೆ ನೋಡ್ರಿ ಸರ ರಿಪೋರ್ಟ್. ಸರ ಏನು ಹೇಳಕ್ಕಂತೀರಿ ನೀವು? ಸರ ನಿಮ್ಮ ಕೈ ಮುಗಿತೀನಿ ಸರ್, ನನ್ನ ಹೆಂಗಾರ ಆರಾಮ್ ಮಾಡ್ರಿ. ನಿಮ್ಮ ಕಾಲು ಬೇಕಾದ್ರೆ ಮುಗಿತೀನಿ ಸರ. ನನಗೆ ಈಗಲೇ ಸಾಯಕ್ಕೆ ಇಷ್ಟ ಇಲ್ರಿ. ಏನಾರ ಮಾಡ್ರಿ ಸರ, ನಿಮ್ಮ ಕಾಲು ಮುಗಿತೀನಿ. ಸಾರಿನಪ್ಪ, ಏನೂ ಮಾಡೋಕ್ಕಾಗಲ್ಲ ಈಗ. ಯಾಕಂದ್ರೆ ಭಾಳ ಲಾಸ್ಟ್ ಸ್ಟೇಜಿಗೆ ಬಂದುಬಿಟ್ಟಿದೆ. ನೀವು ಕುಡಿತೀರಲ್ಲ, ನಿಮ್ಗೆ ಅವಾಗ ಏನು ಅನ್ಸೋದಿಲ್ಲಪ್ಪ. ಒಳಗಡೆ ಎಲ್ಲ ಏನಾಗುತ್ತೆ ಅಂತ ಅನ್ನೋದು ನಿಮ್ಗೆ ಏನು ಹೇಳ್ಬೇಕು ಹೇಳ್ರಪ್ಪ. ಕುಡಿದು ನಿನ್ನ ಜೀವನನ ಹಾಳು ಮಾಡ್ಕೊಂಡು ನೋಡು. ಅವರಿಗೆ ಯಾರ್ಯಾರು ಬಂದು ಮಾತಾಡ್ಸೋರಿದ್ದಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ರಮ್ಮ. ಇವತ್ತೊಂದಿನ ಅಷ್ಟೇ ನೋಡ್ರಿ. ಸರ ನಿಮ್ಮ ಕಾಲು ಮುಗಿತೀನಿ ರೀ ಸರ. ಸರ ದಯವಿಟ್ಟು ನನ್ನ ಗಂಡಗೆ ಹೆಂಗಾರ ಮಾಡಿ ಆರಾಮ್ ಮಾಡಿರಿ. ಬೇಕಾದ್ರೆ ದುಡ್ಡು ಎಷ್ಟು ಹೋದ್ರೂ ಪರವಾಗಿಲ್ಲ ರೀ ಸರ. ಎಂಥ ದುಡ್ಡದು ಆಪ್ರೇಷನ್ ಆದರೂ ಪರವಾಗಿಲ್ಲ ರೀ ಸರ. ದಯವಿಟ್ಟು ಮಾಡಿಸ್ರಿ ಸರ. ನನ್ನ ಗಂಡ ಬೇಕು ರೀ ಸರ. ಅವ್ರನ್ನ ಹೆಂಗಾರ ಮಾಡಿ ಆರಾಮ್ ಮಾಡಿರಿ ಸರ. ಹೆಂಗಾರ ಮಾಡಿ ಆರಾಮ್ ಮಾಡಿರಿ ಡಾಕ್ಟ್ರ್. ನಿಮ್ಮ ಕೈ ಮುಗಿತೀನಿ ರೀ. ನಮ್ಮ ಕಾಕನ ಹೆಂಗಾರ ಮಾಡಿ ಆರಾಮ್ ಮಾಡಿರಿ. ನಿಮ್ಮ ಶಕ್ತಿಗೆ ಮೀರಿ ಏನಾರ ಮಾಡಿರಿ. ದುಡ್ಡು ಎಷ್ಟು ಹೋದ್ರೂ ಪರವಾಗಿಲ್ಲ ರೀ. ನಾವು ಹೆಂಗಾರ ಜೋಡಿಸ್ತೀವಿ ರೀ. ಅವ್ರನ್ನ ಆರಾಮ್ ಮಾಡಿರಿ ಸರ. ಬೇಕಾದ್ರೆ ನನ್ನ ಕಿಡ್ನಿಯಾರ ಕೊಡ್ತೀನಿ, ಇಲ್ಲ ನಂದು ಕಳ್ಳಾರ ತಗೋರಿ ಸರ. ನನ್ನ ಗಂಡಗೆ ಆರಾಮ್ ಮಾಡಿರಿ. ನಿಮ್ಮ ಕೈ ಮುಗಿತೀನಿ ರೀ ಸರ. ನನ್ನ ಗಂಡಗೆ ಆರಾಮ್ ಮಾಡಿರಿ. ಇನ್ನು ಸಣ್ಣ ಸಣ್ಣ ಮಕ್ಕಳದಾವ್ರಿ ಸರ. ಕೈ ಮುಗಿತೀನಿ, ಹೆಂಗಾರ ಮಾಡಿ ಆರಾಮ್ ಮಾಡಿರಿ. ಇಲ್ಲಮ್ಮ, ಏನೂ ಮಾಡೋಕ್ಕಾಗಲ್ಲ. ಇವಾಗ ಅವರು ಎಲ್ಲ ಮುಗಿದೋಗ್ಬಿಟ್ಟಿದೆ. ಇವಾಗ ನೀವು ಎಷ್ಟತ್ರೂ ಏನಂತ ಮಾಡಿದ್ರು ಸಾರಿ. ಆಪ್ರೇಷನ್ ಮಾಡಿ ಆರಾಮ್ ಮಾಡೋ ಹಾಗೆ ಇದ್ದಿದ್ದಿದ್ರೆ ಅವ್ರ ಕಂಡೀಷನ್, ನಾನೇ ಹೇಳ್ತಿದ್ದೆಮ್ಮ ಆಪ್ರೇಷನ್ ಮಾಡ್ತೀನಿ ಅಂತಂದು. ಬಟ್ ಅವ್ರದ್ದು ಲಿಮಿಟ್ ಮೀರಿ ಹೋಗ್ಬಿಟ್ಟಿದೆ. ಹಾಗಾಗಿ ಏನೂ ಮಾಡೋದಕ್ಕಾಗೋದಿಲ್ಲ.
ಅಬಾ ಯವ್ವ ನನ್ನ ಕೈಯಾಗ ಆಗಲ್ಲವ ಯವ್ವ ರೀ ನನ್ನ ಬಿಟ್ಟು ಹೋಗ್ಬೇಡ್ರಿ ನಾ ಪಡ್ಕೊಂಡೆ ರೀ ನಿಮಗೆ ಪಡ್ಕೊಂಡೆ ನಾನು ಕುಡಿಯೋದು ಬಿಡ್ರಿ ಅಂತ ನನ್ನ ಮಾತು ಕೇಳಿಲ್ಲ. ಈಗ ನೋಡ್ರಿ ಎಂಥ ಪರಿಸ್ಥಿತಿ ತಂದಿಟ್ರಿ ನೀವು. ಅಂಬಿ ನನಗೆ ಈಗಲೇ ಸಾಯಕ್ಕೆ ಇಷ್ಟ ಇಲ್ಲಲಿ, ಯಾಕಂದ್ರೆ ಮಾಡಿ ಬದುಕಿಸ್ರಿಲಿ, ನಂಗೆ ಬೇರೆ ಆಸ್ಪತ್ರೆಗಾರ ಕರ್ಕೊಂಡು ಹೋಗ್ರಿಲಿ, ನನಗಾಗಲ್ಲ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ, ನನಗೆ ಇನ್ನು ಬದುಕ್ಬೇಕಂತ ಆಸೆ ಐತಿ. ಏನಾರ ಮಾಡಲಿ, ದೊಡ್ಡ ಆಪ್ರೇಷನ್ ಆದ್ರೂ ಮಾಡಿಸ್ರಿಲಿ, ನನಗೀಗ ಸಾಯಕ್ಕೆ ಇಷ್ಟ ಇಲ್ಲಲಿ. ನಾನು ಬೇಕಾದ್ರೆ ಇನ್ಮೇಲೆ ನನ್ನ ಜೀವನದಾಗ ನಾ ವಾಪಸ್ ಕುಡಿಯಕ್ಕೆ ಹೋಗಂಗಿಲ್ಲ. ಇದು ಒಂದು ಸಲ ನನ್ನನ್ನು ಹೆಂಗಾರು ಬದುಕಿಸ್ಬಿಡ್ರಲಿ. ನೇತ್ರವ ನಿಂಗೆ ಆ ಸರ್ ಪರಿಚಯ ಅದಾರಲ್ಲವ, ನನ್ನ ಹೆಂಗಾರ ಮಾಡಿ ಬದುಕ್ಸವ ನೇತ್ರ, ನನಗೆ ಸಾಯಕ್ಕೆ ಇಷ್ಟ ಇಲ್ಲವ, ನೀನು ಬದುಕಬೇಕು. ಬೇಕಾದ್ರೆ ಇನ್ಮೇಲೆ ನನ್ನ ಜೀವನದಾಗ ನಾನು ಯಾವತ್ತೂ ಕುಡಿಯಕ್ಕೆ ಹೋಗಿಲ್ಲವ. ನೀವ ನನ್ನ ಮುಂದೆ ತಂದಿಟ್ರು ನಾನು ಕುಡಿಯಂಗಿಲ್ಲವ, ದೇವ್ರಾಣಿಗೂ ನಾನು ಕುಡಿಯಂಗಿಲ್ಲ. ನಾನು ಇದು ಒಂದು ಸಲ ನನ್ನನ್ನು ಬದುಕಿಸ್ಬಿಡ್ರವ, ಇದು ಒಂದು ಸಲ ನನ್ನನ್ನು ಹೆಂಗಾರು ಮಾಡಿ ಕಾಪಾಡ್ಬಿಡವ ನೇತ್ರ. ಕಕ್ಕ ನಾನು ಡಾಕ್ಟ್ರಿಗೆ ಹೇಳಿದೆ ಕಕ್ಕ, ಎಷ್ಟು ಬೇಕಾದ್ರೆ ಖರ್ಚಾಗಲಿ ದುಡ್ಡು ಕೊಡ್ತೀವಿ, ಆದರೆ ನಮ್ಮ ಕಾಕಾಗ ಆಪ್ರೇಷನ್ ಮಾಡಿದ್ರು ಪರವಾಗಿಲ್ಲ, ಆರಾಮ್ ಮಾಡ್ರಿ ಅಂತ. ಆದರೆ ಎಲ್ಲ ಲಾಸ್ಟ್ ಸ್ಟೇಜಿಗೆ ಬಂದಿದೆ ಅಂತ ಅಂದ್ರೆ ಕಕ್ಕ, ಅದಕ್ಕೆ ಇವಾಗೇನು ಮಾಡೋಕ್ಕಾಗಲ್ಲ ಅಂದ್ರೆ ಅವರು. ಕ್ಷಮಿಸ್ಬಿಡು ಕಕ್ಕ. ಕಿಂಚ ಏನು ಮಾಡ್ಕೊಂಡಿಲ್ಲ ನೀನು, ಕುಡಿಬೇಡ ಅಂತ ಪಡ್ಕೊಂಡೆ ನನಗೆ ಯಾ ನಮ್ನಿ. ನನ್ನ ಮಾತಂದ್ರೆ ನಿನಗೆ ಕಿವಿಯಾಗ ಹೊಕ್ಕೊಲಿಲ್ಲ. ಈಗ ನೋಡಿ, ಈಗ ಅಪ್ಪ ಈಗ ಏನು ಮಾಡ್ಬೇಕಲೇ, ಎಂಥದ್ದು ಮಾಡ್ಕೊಂಡಿಲ್ಲ ಈ ಸಣ್ಣ ವಯಸ್ಸಿನಾಗ. ಎಣ್ಣ ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಎಣ್ಣ, ನನ್ನನ್ನು ಹೆಂಗಾರ ಮಾಡಿ ಬದುಕಿಸ್ರಿ ಎಣ್ಣ, ಹೆಂಗಾರ ಮಾಡಿ ಬದುಕಿಸ್ರಿ. ದುಡ್ಡು ಎಷ್ಟು ಬೇಕಾದ್ರೆ ಖರ್ಚಾಗಲಿ ಎಣ್ಣ, ನಾನು ಬೇಕಾದ್ರೆ ಕುಡಿಯೋದೆಲ್ಲ ಬಿಟ್ಟು ದುಡಿತೀನಿ ಚಂದನಂದಂಗೆ. ದುಡ್ದು ಆಪ್ರೇಷನಿಂದ ದುಡ್ಡು ನಾನು ವಾಪಸ್ ದುಡ್ದು ಕೊಡ್ತೀನಿ ಅಂತ ನನಗೆ ಬದುಕಿಸ್ರು ಎಣ್ಣ, ನನ್ನನ್ನು ಬದುಕಿಸ್ರಿ ಎಣ್ಣ. ನಾವು ಅದ ಕೇಳ್ಕೊಂಡು ಬಂದ್ವಿ, ಆದರೆ ಡಾಕ್ಟರ್ ಇಲ್ಲ, ಎಲ್ಲ ಮುಗಿದೋಗೈತಿ, ಎಲ್ಲ ಲಾಸ್ಟ್ ಸ್ಟೇಜ್, ನೀವು ಒಂದು ಸ್ವಲ್ಪ ಬೇಗ ಬರ್ಬೇಕಾಗಿತ್ತು, ಇನ್ನೊಂದು 7-8 ತಿಂಗಳು ಮುಂಚೆ ಬಂದಿದ್ರೆ ಏನಾರು ಮಾಡ್ಬೋದಿತ್ತು, ಈಗೆಲ್ಲ ಮುಗಿದೋಗ್ಬಿಟ್ಟೈತಿ ಅಂತ ಅಂದ್ರೆ ನಾವು ಎಲ್ಲ ಕೇಳ್ಕೊಂಡೇ ಬಂದ್ವಿ. ಇಲ್ಲ, ನಾ ಸಾಯಂಗಿಲ್ಲ, ನನಗೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ, ನಾನು ಸಾಯಂಗಿಲ್ಲ, ನಾನು ನನ್ನ ಮಗಳನ್ನ ಎತ್ಕೊಂಡು ಮದುವೆ ನೋಡ್ಬೇಕು, ನನ್ನ ಮಗನ ಮದುವೆ ನೋಡ್ಬೇಕು, ನನಗೆ ಈಗಲೇ ಸಾಯಕ್ಕೆ ಇಷ್ಟ ಇಲ್ಲ, ನಾನು ಸಾಯಂಗಿಲ್ಲ. ರೀ ಆ ಡಾಕ್ಟ್ರಿಗೆ ಕೈಯಾರ ಕಾಲಾರ ಏನಾರು ಬಿಡ್ರಿ, ಏನಾರ ಮಾಡಂತ ಹೇಳ್ರಿ. ಆಗಲಿಂದ ಒಂದೇ ಸಮನೆ ಅಳದ ಮಾಡಾಕುಂತಾರೆ ಇಬ್ರು ಗಂಡ ಹೆಂಡತಿ, ಏನಾರ ಮಾಡ್ರಿ. ಏನು ಮಾಡಲಿಲ್ಲ ನಾನು, ಎಲ್ಲರೂ ಬಡ್ಕೊಂಡ್ವಿ, ಕುಡಿಬೇಡ ಕುಡಿದ್ರೆ ಆರೋಗ್ಯ ಎಲ್ಲ ಹಾಳಾಗೋಕೈತಿ, ಆ ಟೈಮ್ನಾಗ ಏನಾಕೈತಿ ಹೇಳೋಕ್ಕಾಗಲ್ಲ ಅಂತ ಎಷ್ಟು ಬಡ್ಕೊಂಡ್ವಿ ಅಣ್ಣನಿಗೆ. ಅವಾಗೆಲ್ಲ ನಮ್ಮ ಮಾತು ಕೇಳಲಿಲ್ಲ. ಈಗ ನೋಡಿ ಎಂಥ ಪರಿಸ್ಥಿತಿ ತಂದಿಟ್ಕೊಂಡಾನ. ತಪ್ಪಾತು, ನನ್ನ ದೊಡ್ಡ ತಪ್ಪಾತು. ಯಾರು ಜೀವನದಾಗ ಕುಡಿಯೋಕೆ ಹೋಗ್ಬೇಡ್ರಿ, ಕುಡಿದ್ರೆ ಹಿಂಗೆ ಹೆಂಡತಿ ಮಕ್ಕಳು ಎಲ್ಲರನ್ನೂ ಬೀದಿಗೆ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತೈತಿ. ಯಾರು ಕುಡಿಯೋಕೆ ಹೋಗ್ಬೇಡ್ರಿ, ಚಲೋ ಅಲ್ಲದ ಆರೋಗ್ಯಕ್ಕೆ. ನಮ್ಮ ಆರೋಗ್ಯ ಎಲ್ಲ ಹಾಳು ಮಾಡಿಬಿಡ್ತೈತಿ, ನಮ್ಮನ್ನು ಉದ್ಧಾರನೂ ಮಾಡಕ್ಕೆ ಬಿಡಂಗಿಲ್ಲ. ಕುಡಿಬೇಡ್ರಿ, ಯಾರು ಕುಡಿಬೇಡ್ರಿ. ಈಗ ಎಲ್ಲ ಮುಗಿದ ಮೇಲೆ ಜ್ಞಾನೋದಯ ಆದ್ರೆ ಎದಕ್ಕೆ ಬರ್ತೈತ್ರಿ? ತಿದ್ಕೊಳ್ಳೋ ಟೈಮ್ನಾಗ ತಿದ್ಕೊಳ್ಳಿಲ್ಲ ನೀವು, ಈಗೆಲ್ಲ ಮುಗಿದ ಮೇಲೆ ಈಗ ತಿದ್ಕೋತೀನಿ ಅಂತೀರಿ, ಆದರೆ ಕಾಲಾವಕಾಶನೇ ಇಲ್ಲ ಈಗ. ಕಕ್ಕ ನಿಂದ ಕೊನೆ ಆಸೆ ಏನಾರು ಇದ್ರೆ ಹೇಳಕ್ಕ, ಯಾರ ಜೊತೆನಾರು ಮಾತಾಡಬೇಕಂತ ಆಸೆ ಇದ್ರೆ ಹೇಳಕ್ಕ, ಕರೆಸ್ತೀವಿ. ಮತ್ತೇನಾರು ತಿನ್ಬೇಕಂತ ಅನಿಸಿದ್ರೆ ಹೇಳಕ್ಕ, ತಂದು ಕೊಡ್ತೀವಿ ತಿನ್ನಂತಿ ಅಂತ. ನೇತ್ರವ ಹಂಗೆ ಮಾತಾಡಬೇಡವ, ನನ್ನ ಕೈಯಾಗ ತಡ್ಕೊಳಕ್ಕಾಗಲ್ಲ, ಹಂಗೆ ಮಾತಾಡಬೇಡಬೇ. ಏನು ಮಾಡೋದು ಚಿಕ್ಕಿ, ಏನು ಬಂದೈತೆ ಅದನ್ನು ನಾವು ಎದುರಿಸ್ಲೇಬೇಕಲ್ಲ. ನಾವು ಬೇಡ ಅಂದ್ರೆ ಬಂದಿರೋ ಗಂಡ ಅಂತ ಹೋಗುತ್ತೇನೆ. ಕಕ್ಕ ನೀನು ಹೇಳಕ್ಕ. ನೇತ್ರವ ನಂಗೆ ಇನ್ನೊಂದು ಸ್ವಲ್ಪ ದಿನ ಹೆಂಗಾರ ಮಾಡಿ ಬದುಕಿಸವ, ನನಗೆ ಸಾಯಕ್ಕೆ ಇಷ್ಟ ಇಲ್ಲ ಈಗಲೇ, ನನಗೆ ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ನೇತ್ರವ, ನಂದು ಇದ ಕೊನೆ ಆಸೆ, ನನ್ನನ್ನು ಹೆಂಗಾರ ಮಾಡಿ ಬದುಕಿಸವ ನೇತ್ರ. ಯಪ್ಪ ನಡಿ ಡಾಕ್ಟ್ರ್ ಹತ್ರ ಹೋಗಿ ಬರನ್ರಿ. ಅವ್ರೇನೋ ಅನ್ಕತನ ಏನೋ ಗುಳಿಗೆ ಕೊಡ್ತೀನಂದಾರ ಕಾಕಾಗ, ಮತ್ತಿಲ್ಲ ಅಂದ್ರೆ ಇವತ್ತು ಇರೋಕ್ಕಾಗಲ್ಲ ಅಂತ ಕಾಕಾಗ. ಅದಕ್ಕೆ ನಡ್ರಿ ಗುಳಿಗೆನಾರ ತೊಗೊಂಬರೋಣ. ನಡಿಯವ್ವ ನಡಿ. ಅಂಬಿ ನನ್ನನ್ನು ಕ್ಷಮಿಸ್ಬಿಡ್ಲಿ, ನಿನ್ನ ಮಾತು ಯಾವತ್ತೂ ಕೇಳಿಲ್ಲ ನಾನು. ನಿನ್ನ ಮಾತು ಕೇಳಿದಿದ್ರೆ ಇವತ್ತಿನ ಇಂಥ ಪರಿಸ್ಥಿತಿ ಬರ್ತಾನೆ ಇಲ್ಲಾಗಿತ್ತು ನನಗೆ. ನನ್ನನ್ನು ಕ್ಷಮಿಸ್ಬಿಡ್ಲಿ. ಈಗ ಬುದ್ಧಿ ಬಂದರೆ ಏನು ಪ್ರಯೋಜನ ರೀ? ಎಲ್ಲ ಮುಗಿದೋಗ್ಬಿಟ್ಟಿತ್ತು ಅಷ್ಟೆ. ಎಲ್ಲ ನನ್ನ ಹಣೆ ಬರ ಅಷ್ಟೆ, ನನ್ನ ಹಣೆ ಬರ ಸರಿ ಇಲ್ಲ ಅಷ್ಟೆ. ಯಾರು ಏನು ಮಾಡೋಕ್ಕಾಕೈತಿ ಹೇಳ್ರಿ? ಅಂಬೋಕ ಅಳಬೇಡ ಬಿಡ್ಬೆ. ಏನಾರು ಹಸು ಹೋಗೈತೆ ನಮ್ಮ ಮಾವರ,
ಏನಾರು ತಿಂತೀರಾ? ಏನಾರು ತಂದು ಕೊಡಂದೆ? ಬೇಡವ, ನನಗೇನು ಬೇಡ. ಏನು ತಿನ್ನೋಕ್ಕೂ ನನಗೆ ಮನಸ್ಸಿಲ್ಲವ. ಏನು ಬೇಡ. ಚಿಕ್ಕಿ, ಡಾಕ್ಟ್ರ್ ಕರೆಯಾಕೊಂತಾರ ಬರ್ಬೇಕಂತ. ಬರ್ರಿ, ಇಲ್ಲೇ ಇರ್ರಿ. ಯಾಕೋ ಕರೆಯಾಕೊಂತಾರಂತ ಹೋಗಿ ಬರ್ತೀನಿ. ಸರಿ, ಲಗುನ ಬರ್ರಿಲಿ. ಇರೋದ ಇನ್ನೊಂದು ಸ್ವಲ್ಪ ತಿರ್ತೀನಿ ನಾನು. ನನ್ನ ಬಿಟ್ಟು ಎಲ್ಲೂ ಹೋಗ್ಬೇಡ್ರಿ. ಹಿಂಗಾಗಿ ಹಿಂಗೆ ಬರ್ತೀನಿ ತಗೋರಿ.